ವೆಲ್ಕಮ್ ಬ್ಯಾಕ್ ಟು ವ್ಲಾಗ್. ಇವತ್ತು ನಾವು ಬೆಂಗಳೂರಲ್ಲಿ ರೆಸಾರ್ಟಿಗೆ ಬಂದಿದ್ದೇವೆ. ರೆಸಾರ್ಟ್ ಯಾವುದು ಅಂತ ಹೇಳಿದ್ರೆ ಮ್ಯಾಂಗೋ ಮಿಸ್ಟ್ ರೆಸಾರ್ಟ್ ಅಂತ. ಸೊ ನಮ್ಮ ಫ್ರೆಂಡ್ಸ್ ಎಲ್ಲ ಬ್ಯಾಕ್. ಸೊ ಹಾಗೆ ಎಂಟ್ರ ತಕ್ಷಣ ಒಂದು ಏನೋ ಕೇನ್ ಮ್ಯಾಂಗೋ ಜ್ಯೂಸು ವೆಲ್ಕಮ್ ಡ್ರಿಂಕ್ ಆಗಿ ಕೊಟ್ಟಿದ್ದಾರೆ. ಸೊ ಮಧ್ಯಾಹ್ನ ಆಗಿದೆ, ಮಧ್ಯಾಹ್ನದ ಒಂದು ಊಟಕ್ಕೆ ಬಂದಿದ್ದೇವೆ. ಇಲ್ಲಿ ವೆಜ್ ಇದೆ, ನಾನ್ ವೆಜ್ ಕೂಡ ಇದೆ. ಸೊ ಇವಾಗ ತಂದೂರಿ ಬೂನ ಆಲೂ ಮಿಕ್ಸ್ ವೆಜ್ ಮಂಚೂರಿಯನ್ ಅಂತ ತಗೊಂಡಿದ್ದೇವೆ. ಲೈಕ್ ಸ್ಟಾರ್ಟರ್ಸ್ ಹೆವಿ ಇದೆ ಆಯಿತಾ. ಸ್ಟಾರ್ಟರ್ಸಲ್ಲಿ ಹೊಟ್ಟೆ ತುಂಬಿದೆ. ಹಾಂ, ಬೆಳಿಗ್ಗೆಯಿಂದ ಮಧ್ಯಾಹ್ನ ತನಕ ಒಂದು ಆ್ಯಕ್ಟಿವಿಟಿ ಅಂತೆಲ್ಲ ಮಾಡಿಸಿ ಎಲ್ಲ ಫುಡ್ ಕೂಡ ಲೈಕ್ ಒಳ್ಳೆ ಪ್ರೀಮಿಯಮ್ ಕ್ವಾಲಿಟಿ ಫುಡ್ ಥರ ಇದೆ. ಎಲ್ರಿಗೂ ಇಷ್ಟ ಆಗ್ತದೆ ಅಂತಲ್ಲ, ಮನೆಯವರಿಗೆ ಲೈಕ್ ಫ್ಯಾಮಿಲಿ ಒಟ್ಟಿಗೆ ಬಂದರೆ ಮೇ ಬಿ ಇಷ್ಟ ಆಗಲಿಕ್ಕಿಲ್ಲ ಎಲ್ರಿಗೂ, ಪೇರೆಂಟ್ಸ್ ಇಲ್ಲ, ನಮ್ಮಂಥ ಜನ್ಜಿಗಳಿಗೆ. ಏನಾಗ್ತಿದೆ ನಾನ್ ವೆಜ್ ಅಲ್ಲಿ ವಿವ್ ಗಾಟ್ ತಂದೂರಿ ಚಿಕನ್ ಅಂಡ್ ವಿವ್ ಗಾಟ್ ಗೋಬಿ 65. ತಂದೂರಿ ಚಿಕನ್ ಇಸ್ ಬೆಟರ್ ದನ್. ನೀನು ಇಂಗ್ಲೀಷ್ ವ್ಲಾಗ್ ಅಲ್ಲ, ಇದು ಕನ್ನಡ ವ್ಲಾಗ್ ಇದೆ. ತಂದೂರಿ ಚಿಕನ್ ಗೋಬಿ 65 ಚೆನ್ನಾಗಿದೆ. ಅದ್ರ ಜೊತೆ ಇದು ಕ್ಯೂಕಂಬರ್ ಯೋಗರ್ಟ್ ಇದೆ, ಚೆನ್ನಾಗಿದೆ. ಇದು ಬಾಡಿ ಕೂಲ್ ಇರುತ್ತೆ, ತಂಪಿರುತ್ತೆ. ಇಂಥ ಹೇಗಾದ್ರೂ ಮನಸ್ಸು ಬರ್ತೇವೆ ಒಂದು ಪ್ರಾಣಿಯನ್ನು ಸಾಯಿಸಿ ತಿನ್ನಲಿಕ್ಕೆ. ನೀನು ತಿಂದಿರೋದು. ಸೊ ಇವಾಗ ಸ್ಟಾರ್ಟರ್ಸ್ ಎಲ್ಲ ಆಯಿತು, ಮೇನ್ ಕೋರ್ಸಿಗೆ ಬಂದೇವೆ. ಬಿರಿಯಾನಿ, ಆಲೂ, ಏನಿದು ಏನೋ ಕೆಟ್ಟದಾಗ ಹೇಳ್ತಾರೆ, ಐಟಮ್ಸ್ ಹೆವಿ ಐಟಮ್ಸ್ ಇದೆ. ಬಟ್ ಎಲ್ಲ ತಿನ್ನೋಕ್ಕಾಗಲ್ಲ, ಎಲ್ಲ ಸ್ವಲ್ಪ ಟೇಸ್ಟ್ ಮಾಡೋದಷ್ಟೇ. ಸೊ ಇವಾಗ ಫೈನಲ್ ಆಗಿ ತುಂಬ ಐಟಮ್ಸ್ ಇದೆ ಆಯಿತಾ. ಈ ಚಿಕ್ಕ ಹೋಟೆಲಿ ಅಷ್ಟೆಲ್ಲ ತುಂಬಲ್ಲ. ಸೊ ಇವಾಗ ಫೈನಲ್ ಆಗಿ ಐಸ್ ಕ್ರೀಮ್ ತಿಂತಿದ್ದೇನೆ. ನಮ್ಮ ಫ್ರೆಂಡ್ಸ್ ಎಲ್ಲ ಐಸ್ ಕ್ರೀಮ್ ಹೀಗೆ ತಂದು ಕೊಟ್ಟವ್ರೆ. ಸೊ ನೆಕ್ಸ್ಟು ಡೆಸರ್ಟು, ಏನಿದು ಲಿಚಿ ಟ್ರೀ. ಲೈಫಲ್ಲಿ ಡೆಸರ್ಟ್ ಎಲ್ಲ ತಿನ್ನೋದು. ಮೇಲ್ಗಡೆ ಕ್ರೀಮಾ. ಸ್ಟಾರ್ಟಿಂಗಲ್ಲಿ ಏನು ತಿಂದ್ವಿ? ಪಾನಿಪುರಿ ಮತ್ತು ಕುಕ್ಕುಂಬರ್, ಯೋಗಟು, ಸಲಾಡು, ಆಲೂ ಟಿಕ್ಕಿ ತಿನ್ನಲಿಕ್ಕೆ ಬೇಕಾದಷ್ಟಿದೆ ಆಯಿತಾ. ಸೊ ಇವಾಗ ಊಟ ಎಲ್ಲ ಮಾಡಿ ಬಂದಾಯಿತು. ನೆಕ್ಸ್ಟ್ ಇಲ್ಲಿ ಆ್ಯಕ್ಟಿವಿಟೀಸ್ ಇದೆ ಆಯಿತಾ. ಹೆವಿ ಆ್ಯಕ್ಟಿವಿಟೀಸ್ ಇದೆ. ಲೈಕ್ ಮಂಕಿ ಕ್ರೌಲಿಂಗ್ ಅಂತೆ, ಜಿಪ್ ಲೈನ್ ದೊಡ್ಡದೇನಲ್ಲ, ಚಿಕ್ಕ ಜಿಪ್ ಲೈನ್, ಬುಲ್ ರೈಡ್, ಆರ್ಚರಿ, ಶೂಟಿಂಗ್, ವಾಟರ್ ಜಾರ್ಬಿಂಗ್. ಏನದು ವಾಟರ್ ಏನೋ ಇಂಗ್ಲೀಷಲ್ಲಿ ಏನೆಲ್ಲ ಹೇಳ್ತಿದ್ದಾರೆ. ಬಟ್ ಊಟ ಅಂತೂ ಹೆವಿ ಇತ್ತು, ಚೆನ್ನಾಗಿತ್ತು. ಓಕೆ, ಬೆಳಿಗ್ಗೆಯಿಂದ ಮಧ್ಯಾಹ್ನ ತನಕ ಕಾಲೇಜಿಂದ ಒಂದು ಗ್ರೂಪ್ ಆ್ಯಕ್ಟಿವಿಟೀಸ್ನೆಲ್ಲ ಮಾಡಿಸಿ ಸುಮ್ಮನೆ ಸುಸ್ತು ಮಾಡಿಸಿದ್ರೆ ಆಯಿತಾ. ಫುಲ್ ಖಾಲಿ ಇದೆ ಅಲ್ಲ ಪ್ಲೇಸು. ಈಗ ಆ್ಯಕ್ಚುಲಿ ವೀಕ್ ಡೇಸ್ ಆದ ಕಾರಣದಿಂದಾಗಿ ಜನ ಇಲ್ಲ ಯಾರು, ಎಲ್ಲ ಊಟಕ್ಕೆ ಹೋಗಿದ್ದಾರೆ. ಊಟ ಕೂಡ ಹೋಗಿದ್ದಾರೆ. ಈಗ ಎಂತ ಮಾಡೋದಿಂತ ನಾವೆಂತ ಮಾಡೋದೀಗ? ವಾಟ್ ಇಸ್ ಸ್ವಿಂಗ್ ಮ್ಯಾನ್? ಜೋಕಲ್ಲಿ ದೊಡ್ಡ ಇಂಗ್ಲೀಷ್ ನಿಮ್ಮದು. ಸ್ವಿಂಗ್ ಅಂದರೆ ಸ್ವಿಂಗೇ. ಸೊ ಇವಾಗ ಇಲ್ಲಿ ಶೂಟಿಂಗ್ ನಡೀತಾ ಇದೆ. ಅಣ್ಣ ಶೂಟ್ ಮಾಡ್ತಾವನೆ. ನಾನು ಹೇಳಿದೆ ಅವನಿಗೆ ಸಲಾರ್ ಮೂವಿ ನೋಡು ಅಂತ, ನೋಡಲಿಲ್ಲ. ನಾನೀಗ ನೋಡು, ನೆಕ್ಸ್ಟ್ ನಾನು ಹಿಡಿತೇನೆ. ನಿನ್ನೆ ಅಷ್ಟೇ ಫುಲ್ ಸಲಾರ್ KGF ಎಲ್ಲ ನೋಡ್ಕೊಂಡು ಬಂದೇನೆ. ಈಗ ನೋಡು, ನನ್ಕಿಂತ ಭಾರ ಇದೆ. ಎಲ್ಲಿ ನೋಡೋದಿಲ್ಲಿ ಹೀಗೆ. ಓಕೆ ಅದಾ? ಹೊಡೆದಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಹೋಗ್ಬೇಕು ಪಕ್ಕ. ಒಳ್ಳೆ ಆಫ್ ರೋಡ್. ಎಷ್ಟು 2 ಬೇಕಿದೆಯಾ? ಸೊ ಇದಕ್ಕೆ ಒಂದು ಕೂಪನ್ ಖಾಲಿ ಆಯಿತು. ಇನ್ನು ಟೋಟಲಾಗಿ 12 ಕೂಪನ್ ಇದೆ ಆಯಿತಾ. 12 ಕೂಪನಲ್ಲಿ 1 ಕೂಪನ್ ಮಾತ್ರ ಖಾಲಿ ಆಗೋದು. ಆ್ಯಕ್ಚುಲಿ ಏನು ಸರಿ ಬೀಳಲೇ ಇಲ್ಲ. ಆ್ಯಕ್ಚುಲಿ ಅದೇ ನಾನು ಹೊಡೆದೆ ಲೈಕ್, ಬಟ್ ಆಗಲಿಲ್ಲ, ಒಂದು ಹೊಡೆದಾಗಲಿಲ್ಲ. ಮಿಡಲ್ ಆಯಿತು. ಸ್ವಲ್ಪ ಆಚೆ ಹೊಡಿ, ಅದು ಸರಿಯಾಗಿ ಆಚೆ ಹೋಗ್ತದೆ. ಸೊ ಇಷ್ಟೊತ್ತು ಬೇರೆ ಎಲ್ಲ ಗೇಮ್ಸ್ ಎಲ್ಲ ಆಟಾಡಿ ಇವಾಗ ಲಾಸ್ಟ್ ಗೇಮ್ ಪೆಡ್ಲಿಂಗ್ ಮಾಡಲಿಕ್ಕೆ ಬಂದರೆ ಪೆಡ್ಲಿಂಗ್ ಆಪ್ಷನ್ ಇದೆ, ಕಾಯ್ಕಿಂಗ್ ಆಪ್ಷನ್ ಇದೆ. ಬಟ್ ನಾವು 4 ಜನ ಇದ್ದೀವಿ. ಸೊ ಹಾಗಾಗಿ ಪೆಡ್ಲಿಂಗ್ ಮಾಡಲಿಕ್ಕೆ ರೆಡಿಯಾಗಿದ್ದೀವಿ. ಸೇಫ್ಟಿ ಜಾಕೆಟ್ಸ್ ಎಲ್ಲ ಹಾಕಿ ಚಲೋ ಹೋಗೋಣ. ದಿಸ್ ಇಸ್ ದ ಕಂಟ್ರೋಲರ್. ನಾ ಮಾಡ್ತೇನೆ. ಈಚೆ ಹಿಡಿದ್ರೆ ಆಚೆ, ಆಚೆ ಹಿಡಿದ್ರೆ ಈಚೆ. ನಾನು ಎಕ್ಸಾಮಲ್ಲಿ ಅದೇ ಮಾಡೋದು. ಕ್ವಶನ್ ಒಂದಿರ್ತದೆ, ಇನ್ನೊಂದು ಸೈಡ್ ಹೇಳ್ತೇನೆ. ಪ್ರಜ್ವಲ್ಗೆ ಡ್ಯಾಶ್ ಹೊಡಿಯುವ. ಫ್ರಂಟಿಂದ ಬರ್ತಿದ್ದಾರೆ. ಕಾಯ್ಕಿಂಗ, ಟೈಟಾನಿಕ್ ಕಮನ್. ಆಚೆ ತಿರುಗಿ ಮೆಟ್ಟಿ. ಅಕ್ಕ ಆಚೆಲ್ಲ ಉಲ್ಟಾ, ಅಕ್ಕ ಉಲ್ಟಾ.
ಮೆಟ್ಟಿ ಮೆಟ್ಟಿ ತಲುಪಿದ್ವಿ. ಸಾಕಾಯ್ತು. ಏ ಕಂಟ್ರೋಲರ್ ಸರಿ ತಿರುಗಿ ಸರಿ. ಸೊ ಇವಾಗ ಫೈನಲ್ ಆಗಿ ಜೈಂಟ್ ಸ್ವಿಂಗಿಗೆ ಹೋಗ್ತಾ ಇದ್ದೇವೆ. ಸೊ ನೋಡ್ಬೋದು ಆ್ಯಕ್ಚುಲಿ ಬರಲಿ. ಸೊ ಈ ಕಡೆ ಫುಲ್ಲು ನೀರು, ಈ ಕಡೆಯಿಂದ ಬಿಡ್ತಾರೆ. ಓಕೆ ಬಿಡೋದನ್ನು ತೋರಿಸ್ತೀನಿ. ಸೊ ಈಗ ಇಬ್ಬರು ಆ್ಯಕ್ಚುಲಿ ಆಗ ಆಚೆ ಕಡೆ ಮೇಲೆ ಹೋಗ್ತಿದ್ದಾರೆ. ಹೋದರು ರೇಟ್ ಒಂದು. ಸೊ ಈ ಥರ 3 ಜನ ಹೋಗ್ಬೋದು. ಓಕೆ ಸೊ ಹಾಗಾಗಿ ಅಕ್ಕಂದಿರೆಲ್ಲ ಇದ್ದಾರೆ ಇಲ್ಲಿ. ಸೊ ಇವಾಗ ನಾವು ಅದಕ್ಕೆ ಹೋಗ್ತಾ ಇದ್ದೇವೆ. ಫೈನಲ್ ಆಗಿ ಎಲ್ಲ ಕೂಪನ್ಸ್ಗಳು ಕೂಡ ಮುಗ್ತಾವಂತ ಆಯಿತಾ. ಮುಗೀತು ನಮ್ಮ ಬಾಯ್ಸ್ ಎಲ್ಲ ಆ್ಯಕ್ಚುಲಿ ಯಾವುದಕ್ಕೆ ಶೂಟಿಂಗ್ ಅಂತ ಯಾವುದು ಪೇಂಟ್ ಬಾಲ್ ಅದು ಶೂಟಿಂಗ್ ಗೇಮ್ ಆಯ್ತು. ಲೈಕ್ ನಿಜವಾಗ್ಲೂ ಆ್ಯಕ್ಚುಲಿ ಜಾಲಿ ಇತ್ತು ನೋಡಿ, ಲೈಕ್ ಪಬ್ಜಿ ಥರ. ಬಟ್ ಬುಲೆಟ್ಸ್ ಅಂದರೆ ಲೈಕ್ ಪೇಂಟ್ ಬಾಲ್ ಏನೋ ಸಮಥಿಂಗ್ ಮಾರ್ಕ್ ಬೀಳುತ್ತೆ. ಸೊ ಬಟ್ ನಂಗೆ ಅದಿಲ್ಲ ಶೂಟ್ ಮಾಡಲಿಕ್ಕೆ ಪರ್ಮಿಷನ್ ಇಲ್ಲ ಅಂತೇಳಿ ಅದಕ್ಕೆ ಹೋಗಲಿಲ್ಲ. ಸೊ ಶೂಟ್ ಮಾಡಲಿಕ್ಕೆ ಎಲ್ಲ ಪರ್ಮಿಷನ್ ಉಂಟು, ಅದಕ್ಕೆಲ್ಲ ಹೋಗ್ತಾ ಇದ್ದೇನೆ, ನಿಮ್ಗೆ ತೋರಿಸ್ತಾ ಇದ್ದೇನೆ. ಓಕೆ ಸೊ ಫೈನಲ್ ಆಗಿ ಇದಕ್ಕೆ ಜಾಸ್ತಿ ಹೊತ್ತೇನಿಲ್ಲ ಆಯಿತಾ. ಒಂದೊಂದು 3 ಜನ ಕೂರ್ಬೋದು. ಸೊ ಸಿಂಪಲ್ ಇಷ್ಟಕ್ಕೆ 3 ಕೂಪನ್ ಇಲ್ಲಿ ವೇಸ್ಟ್ ಮಾಡಿದ್ವಿ. ಅಂದರೆ ವೇಸ್ಟ್ ಯೂಸ್ ಆಗುತ್ತಿಲ್ಲ, ಏನೋ ಮಾಡ್ತಿದ್ದೇವೆ. ಇದರೊಳಗೆ ಕಾರ್ಮಿಕರಿಗೆ ಕೊಡ್ತಾರಲ್ಲ ಆ ಥರ ಉಂಟು. ಸಲಾರಲ್ಲಿ ಪ್ರಭಾಸ್ ಆಗ್ತಾನೆ. ಸಲಾರ್ ಬೇಕಾ ಯಾಕೆ ಸುನಾ ದೇಖ್ಲೋ ಬಾಯ್. ನನಗೆ ಸ್ಪೀಡ್ ನೆನಪಾಗ್ತಿದ್ದಾನೆ. ಸ್ಪೀಡ್ ಅಂತ ಐಶೋ ಸ್ಪೀಡ್ ಗೊತ್ತಾ? ಇಲ್ಲ ಗೊತ್ತಿಲ್ಲ ಬಿಡಿ. 1 2 3 ಲೆಟ್ಸ್ ಗೋ. ಏ ಇನ್ನೋಗ್ಲಿ ಅಣ್ಣ 100 ಅಡಿ ಐತಣ್ಣ, 200 ಅಡಿ ಐತಣ್ಣ, 300 ಅಡಿ ಐತಣ್ಣ. ಬಿಡ್ತಾನಣ್ಣ ಈಗ. ಸಂಜೆ ಎಲ್ಲ ಹೊರಡಲಿಕ್ಕೆ ರೆಡಿ ಆಗಿದ್ದಾರೆ. ಬಟ್ ನಾನು ಜಿಪ್ ಲೈನ್ಗೆ ಬಂದಿದ್ದೀನಿ, ಚಿಕ್ಕ ಜಿಪ್ ಲೈನ್. ಓಕೆ ಬಟ್ ಸ್ಟಿಲ್ ವೇಸ್ಟ್ ಮಾಡೋದು ಬೇಡ ಅಂತ ಹೇಳಿ ಸೊ ಫೈನಲಾಗಿ ಜಿಪ್ ಲೈನ್ ಹೋಗ್ಲಿಕ್ಕೆ ರೆಡಿ. ಹೆಲ್ಮೆಟ್ ಎಲ್ಲ ಹಾಕಿ ಫೈನಲಿ ರೆಡಿ ಫಾರ್ ದ ಜಿಪ್ ಲೈನ್. ಸೊ ಇಲ್ಲಿಂದ ಹೋಗಿ ಜಾಸ್ತಿ ಇಲ್ಲ ಆಯ್ತು. ಅಷ್ಟೇ ಜಾಲಿ ಇತ್ತು ಬೈ. ಸೊ ಫೈನಲ್ ಆಗಿ ಇದು ಕೂಡ ಮುಗಿಸಿದ್ವಿ. ಚೆನ್ನಾಗಿತ್ತು, ಜಾಲಿ ಇತ್ತು ಆ್ಯಕ್ಚುಲಿ. ದೊಡ್ಡದಲ್ಲ ಬಟ್ ಫಸ್ಟ್ ಟೈಮ್ ಜಿಪ್ಲೈನ್ ಮಾಡಿದ್ದು ಕೂಡ ಆ್ಯಕ್ಚುಲಿ ಅದು ಕೂಡ ಚೆನ್ನಾಗಿತ್ತು. ಏನು ದೊಡ್ಡ ಜಿಪ್ಲೈನ್ ಅಲ್ಲ ಆಯಿತಾ, ಒಂದು 100 ಮೀಟರ್ ಕೂಡ ಇಲ್ಲ ಆ್ಯಕ್ಚುಲಿ. ಬಟ್ ಸುಮ್ಮನೆ ಒಂದು ಎಕ್ಸ್ಪೀರಿಯನ್ಸ್ ಈಗ ಅಷ್ಟೇ. ಆ್ಯಕ್ಚುಲಿ ಇಲ್ಲಿ ಆಫ್ ರೋಡ್ ಬೈಕ್ ಇದೆ ಆಯಿತಾ. ಆ್ಯಕ್ಚುಲಿ ಹೋಗಬೇಕಂತ ಆಸೆ ಇತ್ತು ಬಟ್ ಕೂಪನ್ ಇಲ್ಲ, ಜಾಸ್ತಿ ಇಲ್ಲ. ಅದಕ್ಕೆ 5 ಕೂಪನ್ಸ್ ಏನೋ ಅದಕ್ಕೆ ಸ್ಪೆಂಡ್ ಮಾಡಬೇಕು. ಸೊ ಫುಲ್ ಆಫ್ ರೋಡಲ್ಲಿ ಆ ಒಂದು ಬೈಕಲ್ಲಿ ಏನು ಹೇಳ್ತೇವೆ ನಾವು GT ಅಲ್ಲಿ ಆಡ್ತೇವೆ. ಅದು GT ಅಲ್ಲಿ ಬರ್ತೇವಲ್ಲ, ಅದಕ್ಕೆ ಹೆಸರು ಅಂತಲೇ ಮರ್ತೈತೆ ಆ್ಯಕ್ಚುಲಿ. ಬಗ್ಗೆ ಇವಾಗ ಸಮಯ 4:15. ಎಲ್ಲ ಗೇಮ್ಸು ಹೆಚ್ಚಿನ ಗೇಮ್ಸ್ ಎಲ್ಲ ಆಡಿ ಆಯಿತು. ಸೊ ಇವಾಗ ನಮ್ಮ ಬಾಯ್ಸು ಗರ್ಲ್ಸು ಎಲ್ಲರೂ ಕೂಡ ಸ್ವಿಮ್ಮಿಂಗ್ ಪೂಲಲ್ಲಿ ಎಂಜಾಯ್ ಮಾಡ್ತಾರೆ. ಸೊ ನಾನಂತೂ ನೀರು ಹೇಳ್ತಿಲ್ಲ, ಲೈಕ್ ನನಗೆ ಆಗಲ್ಲ, ಹೆಲ್ತ್ ಇಶ್ಯೂಸ್. ಸೊ ಹಾಗಾಗಿ ಲೈಕ್ ಇವತ್ತಿನ ಒಂದು ಜಾಲಿ ಇತ್ತು. ಒಂದು ಎಲ್ಲ ಗೇಮ್ಸ್ ಆಡಲಿಕ್ಕೆ ಲೈಕ್ ಇಂಟ್ರೆಸ್ಟಿಂಗ್ ಆಗಿ ಏನಿರಲಿಲ್ಲ ಆಯಿತಾ. ಬಟ್ ಕೆಲವೊಂದೆಲ್ಲ ಲೈಕ್ ವಾವ್ ಅಂತೇಳುವಾಗ ಆ ಥರ ಇತ್ತು. ಸೊ ವ್ಲಾಗಲ್ಲಿ ನೋಡಿರ್ತಾರೆ ನಾನು ಮಾಡಿದ ಎಲ್ಲ ಗೇಮ್ಸು ಯಾವುದೆಲ್ಲ ಆಡಿದ್ದೀನಿ ಅದೆಲ್ಲ ವೀಡಿಯೋಲಿ ತೋರಿಸಿದ್ದೀನಿ. ಬೆಳಿಗ್ಗೆಯಿಂದ ಆ್ಯಕ್ಚುಲಿ ಬೆಳಿಗ್ಗೆಯಿಂದ ಮಧ್ಯಾಹ್ನ ತನಕ ಗ್ರೂಪ್ ಆ್ಯಕ್ಟಿವಿಟೀಸ್ ಆಗ್ತಿತ್ತು. ಇನ್ನೂ ನಮ್ಮ ಬಾಯ್ಸು ಎಲ್ಲ ಆಟ ಆಡ್ತಿದ್ದಾರೆ ಆಯ್ತಾ, ಜಾಲಿ ಮಾಡ್ತಿದ್ದಾರೆ. ಆ್ಯಕ್ಚುಲಿ ಒಮ್ಮೆ ಮಾತ್ರ ಲೈಕ್ ನಮ್ಮ ಕಾಲೇಜಿಂದ ಒಮ್ಮೆ ಮಾತ್ರ ಕರ್ಕೊಂಡು ಹೋಗೋದು, ಅದು ಕೂಡ ಕಾಲೇಜಿನ ಸಬ್ಜೆಕ್ಟ್ ಟಾಪಿಕ್ ಮೇಲೆ ಕರ್ಕೊಂಡು ಹೋಗುವಂಥದ್ದು. ಗ್ರೂಪ್ ಏನೋ ಆ್ಯಕ್ಟಿವಿಟೀಸ್ ಅಂತ ಹೇಳಿ. ಸೊ ಏನೋ ಒಂದು ಜಾಲಿ ಇತ್ತು ಡೇ. ತಿಂದ್ವಿ, ಕುಣಿದ್ವಿ, ಮಜಾ ಮಾಡಿದ್ವಿ. ಏನಪ್ಪ ಊರಿಗೆ ಹೋಗೋದು ಅಷ್ಟೇ. ಊರಿಗೆ ಅಂದರೆ ಮನೆಗೆ ಹೋಗೋದು, ಮನೆಗಂದರೆ ಬೆಂಗಳೂರಲ್ಲಿರೋ ಮನೆಗೆ. ಹಾಗೆಲ್ಲ ಕತೆ. ಸೊ ಫೈನಲ್